ರಾಯಚೂರಿನ ಲಿಂಗಸಗೂರು ತಾಲೂಕಿನ ಗುರುಗುಂಡ ಬಳಿ ದೇವದುರ್ಗ ಜೆಡಿಎಸ್ ಶಾಸಕಿ ಕರೆಮ್ಮ ಜಿ ನಾಯಕ್ ಕಾರ್ ಅಪಘಾತ ಆಗಿದೆ. ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಬಟ್ ಬೇರೆ ಯಾರು ಬಂದು ಡಿಕ್ಕಿ ಹೊಡೆದಿಲ್ಲ, ಅವ್ರವ್ರ ಕಾರ್ಗಳಿಗೆ ಡಿಕ್ಕಿ ಹೊಡ್ಕೊಂಡಿದ್ದಾವೆ. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಇವತ್ತು ಗಣೇಶ ಮೆರವಣಿಗೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಮಂಡ್ಯದ ಕಾಳಿಕಾಂಬ ದೇಗುಲದ ಬಳಿ ಬೈಕ್ ಜಾಥಾಗೆ ಶಾಸಕ ಯತ್ನಾಳ್ ಚಾಲನೆ ಕೊಟ್ಟರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಿಎಂಟಿಸಿ ಎಲೆಕ್ಟ್ರಿಕಲ್ ಬಸ್ನಿಂದ ನಿನ್ನೆ ಒಂದು ಸರಣಿ ಅಪಘಾತ ಆಗಿತ್ತಲ್ಲ, ಅದರ ವಿಡಿಯೋ ಸಿಕ್ಕಿದೆ. ಈಗ ಏನು ಅಂದರೆ ಪಾಪ ಚಾಲಕನಿಗೆ ಪಿಟ್ಸ್ ಬಂದ್ಬಿಟ್ಟಿದೆ, ಒದ್ದಾಡಿಬಿಟ್ಟಿದ್ದಾನೆ. ಪಾಪ ಒಂಥರ ಮನಸ್ಸು ಕಲಕ್ಬಿಡುತ್ತೆ, ಅದಕ್ಕೆ ಹಿಂಗಾಗಿದೆ ಅಂತಿದ್ದಾರೆ. ಇವತ್ತು ಯೆಲ್ಲೋ ಮೆಟ್ರೋ ಲೈನ್ನಲ್ಲಿ 25 ನಿಮಿಷಗಳ ಕಾಲ ಮೆಟ್ರೋ ಓಡಾಟ ಸ್ಥಗಿತವಾಗಿತ್ತು. ಇದರಿಂದಾಗಿ ಪ್ರಯಾಣಿಕರು ಪರದಾಡಿದ್ರು. ಟೆಕ್ನಿಕಲ್ ಪ್ರಾಬ್ಲಮಿಂದ ಹೀಗಾಗಿತ್ತು ಅಂತ ಬಿಎಂಆರ್ಸಿಎಲ್ ಹೇಳಿದೆ. ಅದು ಬೆಂಗಳೂರಿನ ಕೊತ್ತನೂರು ಅಪಾರ್ಟ್ಮೆಂಟ್ನಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತಲ್ಲ, ಅದನ್ನೀಗ ಪೊಲೀಸರು ಹುಡುಕಿದ್ದಾರೆ. 2023ರಲ್ಲಿ 69 ವರ್ಷದ ಸೋಮಯ್ಯ ನಾಪತ್ತೆ ಆಗಿದ್ರಂತೆ. ಹಲ್ಸೆಟ್ಟು ಮತ್ತು ಬಟ್ಟೆಯ ಮೂಲಕ ಪೊಲೀಸರು ಅವನ್ನ ಪತ್ತೆ ಹಚ್ಚಿಬಿಟ್ಟು ಈಗ ಹೇಳಿದ್ದಾರೆ. ಮಿಸ್ಸಿಂಗ್ ಕೇಸ್ ಕೂಡ ಇತ್ತಂತೆ 2023ರಲ್ಲಿ. ಅವರ ಮಗನಿಗೆ ಕಿರಣ್ಗೇನೋ ಅಸ್ಥಿಪಂಜರ ಹಸ್ತಾಂತರ ಮಾಡಿದ್ದಾರೆ. ಕಾಂಗ್ರೆಸ್ ಹಾಗೂ ಎನ್ಡಿಎ ಮೈತ್ರಿಗೆ ಪ್ರತಿಷ್ಠಿತ ಕಣವಾದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಟಿಎಪಿಸಿಎಂಎಸ್ ನಿರ್ದೇಶಕರ ಚುನಾವಣೆ ವೇಳೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ಎಲ್ಲ ನಡೆದೋಗಿತ್ತು. ವಿಜಯನಗರ ಜಿಲ್ಲೆ ಮಾಲ್ವಿ ಜಲಾಶಯದ ಮಣ್ಣಿನ ಗೋಡೆ ಒಡೆದು ಅಪಾರ ಪ್ರಮಾಣದ ನೀರೆಲ್ಲ ಪೋಲಾಗ್ಬಿಟ್ಟಿದೆ. ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಹಳೆ ಬಸ್ ನಿಲ್ದಾಣದ ಬಳಿ ಪುನರ್ ನಿರ್ಮಾಣ ಮಾಡಿರುವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಯನ್ನು ಶಿವಣ್ಣ ದಂಪತಿ ಅನಾವರಣ ಮಾಡಿದ್ದಾರೆ. ನೆಚ್ಚಿನ ನಟನನ್ನು ನೋಡೋದಕ್ಕೆ ಅಭಿಮಾನಿಗಳು ಕಿಕ್ಕಿರಿದು ಸೇರಿದರು. ಪ್ಯಾರಿಸಲ್ಲಿ ಇದೆಯಲ್ಲ ಜಗದ್ವಿಖ್ಯಾತ ಎಫಿಲ್ ಟವರ್, ಶೀಘ್ರವೇ ಇತಿಹಾಸದ ಪುಟ ಸೇರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿಸ್ತಾ ಇದ್ದಾರೆ. ಏನಾಗುತ್ತೆ? ಫಿಲಿಪೀನ್ಸ್ನ ಮನಿಲಾದಲ್ಲಿ ನಡೆದ 48ನೇ ಆವೃತ್ತಿಯ ಮಿಸ್ ಯೂನಿವರ್ಸ್ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾರತದ ಶರೀರ್ ಸಿಂಗ್ ವಿಜೇತರಾಗಿದ್ದಾರೆ.